ಬೆಂಕಿ ಹಾಕಿದ್ರು ಅದ್ ನಿಡ್ಕೊಂಡೆ ಮಾತಾಡ್ಬೇಕು. ಮುಂದೆ ಮಂಡಿ ನಮ್ಗೆ ಒತ್ತಾಡ್ತಾ ಇದ್ದೀನಿ ನಾನು. ಇಟ್ಕೊಡ್ಲಾ ಎಣ್ಣೆನಾ ಇವಾಗ ರಾತ್ರಿಗೆ? ಇವನೇ ಮನೆ ಇದು ರಾತ್ರಿನೇ ಅಲ್ವೇನು? ಸರಿ ಬಿಡಿ, ನೈಟ್ ಕೊಡ್ತೀನಿ. ಇವನ ಬಾ ಕುತ್ಕೊಳ್ಳ ಸುಮ್ಮನೆ ಮಾತಾಡಲಿ. ಪರಮಾತ್ಮ, ನೀನು ರಥದಲ್ಲಿ ಕುಳಿತು ಬಿಟ್ಟರೆ ಸಾಕು, ನಡೆ ಅಣ್ಣನ ಮಗಳ ಬರುವನ್ನೇ ಕಾಣುತ್ತಿರುವನು. ಅಣ್ಣನ ಮಗಳ ಬರುವನ್ನೇ ಅಲ್ವೋ? ಏನಲ್ಲಿ ಜನ ಅಷ್ಟೇ ನಮ್ಗೆ ಆ ಕೊಟ್ಟಿರೋ ಪ್ರಶಸ್ತಿ ವಾಪಸ್ ಕಿತ್ಕೊಂಡ್ಬಿಡ್ತಾರೆ ನನ್ನ ಹತ್ರ. ಅಣ್ಣ ನಮ್ಮಗಳ ಬರವನ್ನೇ ನಿರೀಕ್ಷಿಸುತ್ತಿರುವನು. ಅಣ್ಣ ನಮ್ಮಗಳ ಬರುವನ್ನೇ ನಿರೀಕ್ಷಿಸುತ್ತಿರುವನು. ಪರಮಾತ್ಮ, ಈ ರಾತ್ರಿ ಇಲ್ಲೇ ಇದ್ದು ಊಟೋಪಚಾರ ವಿಶ್ರಾಂತಿಗಳನ್ನು ಮುಗಿಸಿಕೊಂಡು ಒತ್ತಾರಕ್ಕೆ ಹೋಗ್ಬಿಡುವ. ರಾತ್ರಿ ಚೆನ್ನಾಗಿ ತಿಂದಿರ್ತೀರಲ್ಲ, ಇಟ್ಕೊಂಡು ಹೋಗ್ಬಿಡ್ರಿ ಒತ್ತಾರಕ್ಕೆ. ಇದು ಪೌರಾಣಿಕ ನಾಟಕನು, ಗ್ರಾಂಥಿಕ ಭಾಷೆಗೆ ಮಾತಾಡ್ಬೇಕು. ಒತ್ತಾರೆ ಪತ್ತಾರೆ ಎಲ್ಲ ಬರಲ್ಲ. ಇಂದು ಇಲ್ಲಿಯೇ ಇದ್ದು ಮುಂಜಾನೆ ಹೋದರಾಯ್ತು ನಡೆ, ಈ ತರ ಮಾತಾಡ್ಬೇಕು. ಏನ್ ಶಾಂತಿನ ಹೋಗಪ್ಪ. ಪರಮಾತ್ಮ, ಈ ರಾತ್ರಿ ಇಲ್ಲೇ ಇದ್ದು ಊಟೋಪಚಾರ ವಿಶ್ರಾಂತಿಗಳನ್ನು ಮುಗಿಸಿಕೊಂಡು ಮುಂಜಾನೆ ಹೋದರಾಯ್ತು. ಆಗಲಿ ಪರಮಾತ್ಮ. ಕರಿ ಏನ್ ಮಾಡ್ತಾ ಇರ್ತಾರೋ ಆಗ್ಲೇ ಮಾಡ್ದಲ್ಲೋ. ಇದು ಸೀರಿಗೆ ಇವನಬ್ಬ ಅವ್ನು ಸೀರಿಗೆ ಅಂದ್ರೆ ಇವ್ ತಿಂತಾವ್. ಸರಿ ರೆಡಿ. ಆಯ್ತಾಯ್ತು, ಒಳ್ಳೆದು. ಜಾಗ ಬಿಡಲಿ, ಜಾಗ ಕುತ್ಕ ಮಾಡಲಿ. ದಿನ ನಾನ್ ತಗೊಳ್ಳೋಣ ಹೆಮ್ಮನ್ ಪಕ್ಕ ಕುತ್ಕೋತಾ ಇದ್ದಿದ್ದ ಸರಿಲ್ಲ ಪಕ್ಕಕ್ಕೆ. ಯಾಕ್ಲಾ ಹೆಂಗೈತ ಮೈಗೆ? ನಾನು ಎಲ್ಲ ನಡೆಸಿದ್ದೀನಿ, ತುಮ್ಕಾವೆಲ್ಲ ಕಟ್ಟಿದ್ದೀನಿ. ಏನೋ ಬಂದ್ಬಿಟ್ಟ ದೊಡ್ಡದಾಗಿ. ಕುತ್ಕೋ ಇಲ್ಲಿ. ಮೇಷ್ಟ್ರೆ ಇಲ್ಲಿ ನೋಡಿ, ಇವ್ ನನ್ನ ಜಾಗ ಕುಂತ್ಕೊಂಡ್ಬಿಟ್ಟವನೆ. ನೀನ್ಯಾರು? ನಾನು ಮೇಷ್ಟ್ರೆ ಸಗದೇವ. ಸಗದೇವ ಸಗದೇವ ಅಲ್ಲಿ ಜಾಗದಲ್ಲ, ಹೋಗಿ ಕುತ್ಕೋ. ಇಲ್ಲ ಮೇಷ್ಟ್ರೆ, ದಿನ ನಾನು ಆಯಮ್ಮನ ಪಕ್ಕದಲ್ಲಿ ಕುಂತ್ಕೋತಾ ಇದ್ದು. ಅಮ್ಮ ಬಂದಿದ್ದೆ ಹೇಳ್ತೀನ, ದಿನ ಆಯಮ್ಮನ ಪಕ್ಕ ಕುತ್ಕೋತಾ ಇದ್ದಂತೆ ಇವನು. ಅದೇ ಮೇಷ್ಟ್ರೆ, ಈ ಅಮ್ಮ 2 ಕಿತ ಬಂದಾಲು ಕೂಡ ಈ ನನ್ನ ಮನೆ ಕುತ್ಕೊಳ್ತಿದ್ದ. ಇವತ್ತು ಹೊತ್ತಿಲ್ಲ, ನಾನು ಕುತ್ಕೊಳ್ತಿದ್ದೆ. ಆಯ್ತು ಹೋಗ, ನೀನಲ್ಲದಲ್ಲ ಜಾಗ ಅಲ್ಲಿ ಕುತ್ಕೊ. ಮೇಷ್ಟ್ರೆ ಆಯಮ್ಮನ ಪಕ್ಕ ಕುಂತಿಲ್ಲ ಅಂದ್ರೆ ಮಾತುಗಳೆಲ್ಲ ಮರ್ತಾಯ್ತಾವ ಮೇಷ್ಟ್ರೆ. ರೋಗರು ಅವನ್ ಕೃಷ್ಣ ಮುಟ್ಟಿದ್ರೆ ಮಾತು ಬರೀತಾನೆ. ಇವನ ಅಮ್ಮನ ಪಕ್ಕದಲ್ಲಿ ಕುತ್ಕೊಂಡಿಲ್ಲ ಅಂದ್ರೆ ಇವನ್ ಮಾತುಗಳೇ ಬರಾಕಿಲ್ಲ ಅಂತೆ. ಅಯ್ಯೋ ರಾಮ. ಲೇ ಯಾವನ ಹೋಗ, ಇದು ಹೋಗಲ್ಲ ಬಿಡ ಜಾಗ. ಅವ್ನು ಬರೋಲ್ಲ. ಏನೇನ್ ಮಕ್ಕಳು ಕಾಣಕ್ಕಿಲ್ಲ, ಹಂಗೆ ನಾನು ನೋಡ್ತೀನಿ. ಅಣ್ಣಯ್ಯ, ಇಷ್ಟೊತ್ತು ನೀನು ಮಾಡಿದ್ದೇನು? ನೀನು ಅದೇ ಮಾಡಿದ್ದು. ಕುತ್ಕೊಂಡು ನಡಿ. ಹೆಂಗದ ಏನು ಕುಂತಿರೋದು? ನಿಮ್ದು ಯಾಕೋ ಜಾಸ್ತಿ ಆಯ್ತು. ಅದಕ್ಕೆ ನಾನು ಹೇಳಿದ್ದು ಈಗ ಮಾಡ್ತೀನಿ. ಅಮ್ಮಯ್ಯ, ನಿನ್ನ ಈ ಕಡೆ ಬಂದ್ಬಿಡಮ್ಮಲ್ಲೇ. ಇವನೇ ನೀನೇ. ನೀನ್ ಆ ಕಡೆ ಹೋಗು, ಅಯ್ಯಮ್ಮ ಈ ಕಡೆ. ಯಾಕೋ? ಅಯ್ಯೋ ಅಯ್ಯಮ್ಮ, ನನ್ನ ಪಕ್ಕ ಬೇಡ ಸಾ. ಯಾಕೆ ಸಾ? ಅಯ್ಯೋ ಮನೆಗೆ ಹೋದ ಜಗಳ ಆಯ್ತದೆ ಸಾ. ಏನ್ಕೋ? ನಿಮ್ಗೆ ಹೆಂಗೆ ಒಳ್ಳೆ ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಹಂಗೆ ಹೇಳು ಬಾಯಲ್ಲಿ. ಅಲ್ಲಿ ನೋಡಿ ಸರ್, ಇಲ್ಲಿ ಲೈಟ್ ಕಂಬ ಕಾಣ್ತದಲ್ಲ, ಅದಕ್ಕೆ ಅದಕ್ಕೆ ಕೆಂಚಿರು ಹೇಳ್ಕೊಂಡು ನಾವು ಒಂದಮ್ಮ ಕುಂತಿಲ್ವಾ? ಅಯ್ಯಮ್ಮ ಚಿನ್ನಮ್ಮ. ಚಿನ್ನಮ್ಮ ಗೊತ್ತಾ ಸರ್? ಚೆನ್ನಾಗಿ ಗೊತ್ತು ಸಾ. ಆ ಚಿನ್ನಮ್ಮನ ಪಕ್ಕ ಕುಂತಿಲ್ವಾ ಸರ್? ಅವಳೇ ಸರ್ ನನ್ನ ಹೆಂಡ್ರು, ಚಿನ್ನಮ್ಮನ ಮಗಳು. ಚಿನ್ನಮ್ಮನ ಅಳಿದೇನೋ ನೀನು? ಮೂಸ ಅಂತೀನಿ. ಸರಿ ಸರಿ. ನಮ್ಮ ಬುದ್ಧಿ ಮೊದ್ಲೇ ಸಣ್ಣ ಬುದ್ಧಿ ಗೊತ್ತಲ್ಲ ಸರ್ ನಿಮ್ಗೆ. ಮನೆಗೆ ಹೋದ್ಮೇಲೆ ಮುಂದ್ ಪಕ್ಕ ಕುತ್ಕೊಂಡಿದ್ರೆ ಎದೆಲ್ಲ ತಲೆ ತುಂಬಿಟ್ಟು ಬಿಟಿಗೆ ಇಟ್ಬಿಡ್ತಾರೆ. ಸರ್ ಅದಕ್ಕೆ ಸರ್. ಅಂದ್ರೆ ಬೇಡ ಇವಾಗ. ಬೇಡ ಸರ್ ಬಾಯ್ ಕಡೆ. ಅಮ್ಮಯ್ಯ, ಅವ್ನ ಯಾಕೋ ಬೇಡ ಅಂತವನೇ.
ಇವತ್ತು ಒಂದಿನ ಸರ್. ನಾನೇನೋ ಧರ್ಮರಾಯ ಯೋಗ್ಯ ಅನ್ಕೊಂಡಿದ್ದೆ, ಇವನು ಅಯೋಗ್ಯನೇ. ಅವ್ರಿಲ್ಲ ಅಂತಂದ್ರೆ ಇವನು ಇರ್ಲಿ ಅನ್ನೋನೆ. ಕೆಲಸ ಮಾಡೋಣ, ನೀನು ಆ ಕಡೆನೆ ಹೋಗ್ಬಿಡು, ನೀನು ಈ ಕಡೆ ಬರ, ಹೋಗಿ ಕುತ್ಕೋ, ಹೋಗ ಅಲ್ಲಿ ನಿನ್ ಜಾಗದಲ್ಲಿ ಕುತ್ಕೋ. ನಾನು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಮರ್ಕೋತಿ ಆಟ ಆಡ್ತಾ ಇದ್ದೀರಾ? ಯಾರು ಸದ್ಯ ಇದ್ದಾರೆ, ಮರ್ಕೋತಿ ಆಟ ಆಡ್ತಕ್ ಬಂದಿದ್ದೀನಿ ನಾನು ಇಲ್ಲಿ. ಏನ್ ಸುಮ್ಮನೆ ಅನ್ನೋದು, ಭಯ ಭಕ್ತಿ ಇರ್ಲಿ ಮುಂಡದೆ ಕುಸ ಹೋಗಿತ್ತಲ್ಲ. ಶುರು ಮಾಡ್ರೋ. ಶುರು ಮಾಡ್ಲಾ ಸರ್? ಮಾಡೋ. ಅದೆಷ್ಟು ಸರಿ ಮಾಡ್ತೀವಿ, ಎಲ್ಲಿ ಅವನಲ್ಲಿ ದನ ಕಾಯನ್ನು. ಅಯ್ಯ, ಪಿಳ್ಗೋವಿ ತಗೊಂಬರ್ಗೋ ಅಂತ. ಪಿಳ್ಗೋವಿನ ಪಿಳ್ಗೋವಿ ನಿನ್ ನಾಲ್ಗೆ ಚೆನ್ನಾಗಿ ದರ್ಬೆ ಆಗ್ತಿತ್ತು. ಯಾಕೆ ಸರ್? ಲೇ, ಅದು ಪಿಳ್ಳಂಗೋವಿನು. ಅದ್ನೇ ತಗೊಂಬರಕ್ ಹೋಗೋಲೆ. ಯಾವ್ದಾದ್ರು ಒಂದ್ ಕಡ್ಡಿ ಇಟ್ಕೊಂಡ್ ಬರಕಿಲ್ಲ ಒಂದ್ ಬಾಯಲ್ಲಿ. ನನ್ಗೆ ಒಳ್ಳೆ ಕೆಲಸ ಆಯ್ತು. ಹೋಗಲೇ, ಎಲ್ಲದಕ್ಕೂ ಇದ್ ಮಾಡ್ಬೇಡ ನೀನು. ಬಿಡ್ತೀನಿ ಅಷ್ಟೇ. ಯಾವನವನು? ಯಾಕೆ ಅವನು ಇದ್ ಮಾಡ್ತಾ ಇದ್ದೀಯ ನೀನು? ನೋಡ್ರಿ, ಬೆಳಂಗಾವಿ ತಗೊಂಡೋಗ್ಬಿಟ್ಟು ಬಟ್ಟೆ ಸಂದಿ ಬಚ್ಚಿಟ್ಬಿಟ್ಟು ಬಂದ. ಅವನೆಲ್ಲೋ ಅವ್ನು ಇಲ್ಲೇ ಕೂತವನೆ, ಅದ ಹೆಂಗೋ ಬಚ್ಚಿಡ್ಸ್ಬಿಡ್ತಾನೆ. ಮಾಡೋ ಕೆಲಸ ನಿಮಗ್ ಗೊತ್ತಿಲ್ಲ. ಏನು ನೋಡ್ತೀನಿ, ಒಳ್ಳೆ ಬಂದ್ಕೊತಿರು. ಈಗೇನು ನಿನ್ ಬಿಳ್ಳಂಗೋವಿ ಸಿಗ್ತಾ ಇಲ್ಲ? ಆಯ್ತಲ್ಲ ಇಲ್ಲಿ ನಡಿ, ನೀನ್ ನಡಿಯೋ. ನಡಿ ಬರ. ಏನ್ ಮಾಡ್ತಾ ಇದ್ದ ಅವನು? ಹಿಂದಗಡೆ ಬಿಡಿಸ್ಕೊಂಡು ನಿಂತಿದ್ದಾನೆ. ಹೇಳು, ನನ್ನ ಸರ್ವಿಸ್ ಅಲ್ಲಿ ಇಂತ ನನ್ನ ಮಕ್ಕಳು ನಾನು ಎಷ್ಟು ಜನ ನೋಡಿಲ್ಲ. ನಡಿ. ಗೌಡ್ರ ಮಕ್ಕಳಿಗೆಲ್ಲ ಹಿಂಗೇನಾ? ಗೌಡ್ರ ಮಕ್ಕಳಿಗೆಲ್ಲ ಯಾಕೋ ಹಿಂಗಾಯ್ತದೆ ನೋಡು. ಇವನು ದೇವ್ರ ಪಾತ್ರ ಹಾಕವನೆ, ಕೃಷ್ಣನ ಪಾತ್ರ. ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೊಂದು ಕಡ್ಡಿ ಹಚ್ಚಿ, ಸಾಯಂಕಾಲ ಪ್ರಾಕ್ಟೀಸ್ ಬರ್ಬೇಕಾದ್ರೆ ಕೈ ಕಾಲು ಮುಖ ತೊಳ್ಕೊಂಡು ದೇವ್ರಿಗೊಂದು ನಮಸ್ಕಾರ ಹಾಕಿ ಪ್ರಾಕ್ಟೀಸ್ ಬರ್ಬೇಕು. ಇವನು ಏನೂ ಇಲ್ಲ. ಇವನು ಸ್ನಾನ ಮಾಡೋದೇ ಹಬ್ಬಗಳ ದಿವ್ಸನು. ಅದಕ್ಕೆ ಹಿಂಗೆ ಅಂಬಿಕಾ ತುಕ್ಕ ಇಲ್ಲಿ ಹೆಸರೇ ಸಾಕು, ಶುರು ಮಾಡ್ರಿ. ಶುರು ಮಾಡ್ಲಾ ಸರ್? ಮಾಡು. ಅದಿಷ್ಟು ಸರಿ ಹೋದೆ. ಪಾಪಿಯ ಜೀವನ ಪಾವನಗೊಳಿಸುವ ಪರಮಲಿಂಗ ನಮೋ. ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ಯಾಕೆ ಸರ್? ಇಲ್ಲಿ ಕೂತಿರೋದು ಈಶ್ವರನೋ ಇಲ್ಲ ನಿಮ್ಮಪ್ಪ ಕೃಷ್ಣನೋ? ಚೆನ್ನಾಗಿ ನೋಡು. ಈಗ ಇಂಥ ಕಾಲೇ ಕೃಷ್ಣ ಸರ್. ಕೃಷ್ಣ ಹತ್ರ ಬಂದು ಈಶ್ವರ ಆಡ್ತಾ ಇದೆಯಲ್ಲೋ? ನೀವೇ ಬರ್ಕೊಂಡಿದ್ದ ಈ ನಾಟಕಕ್ಕೆ ಮೂಸ ಇದೇನು ಹಿಂಗೆ ಹೇಳ್ತಾವಲ್ಲ ಇವನು? ತಪ್ಪಾಯ್ತು ಸರ್, ಕ್ಷಮಿಸಿ ಸರ್. ಇದು ಮಾರ್ಕಂಡ ಏನಾಗ್ತದೆ ಸರ್? ಮಾರ್ಕಂಡ ನೋಡುವ. ಈ ನಾಟಕ ಆಡಿಲ್ಲ ಆಡು. ಈ ಜಪ್ತಿಗೆ ಒಂದು ಸರ್ ಆಡೇತಿ ಸರ್. ಬೇಡ, ಬರೀ ಮಾತಾಡ ಸಾಕು. ಬರೀ ಮಾತಾಡ ಸಾಕು. ಅದೇ ಪರಮಾತ್ಮ, ನಿನ್ನ ದಯೆಯಿಂದ 12 ವರ್ಷದ ಕಾಲ ವನವಾಸ, 1 ವರ್ಷದ ಕಾಲ ಅಜ್ಞಾತವಾಸವನ್ನು ಮುಗಿಸಿ ಈ ಜನಗಳಿಂದ ನಾನು ಉಗಿಸಿ. ಯಾಕೆ ಸರ್? ಹೇಳಿ ಯಾಕೆ ಸರ್? ಏನ್ ಅರ್ಥ ಆಯ್ತು ಕೇಳಲ್ಲ ಜನಗಳನ್ನ. ನಿನ್ನ ಮಾತಾಡೋ ಮಾತು ಪ್ರತಿಯೊಂದು ಜನಗಳಿಗೆ ಅರ್ಥ ಆಗ್ಬೇಕು. ಪರಮಾತ್ಮ, ನಿನ್ನ ದಯೆಯಿಂದ 12 ವರ್ಷಗಳ ಕಾಲ ವನವಾಸವನ್ನು, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಈ ತರ ಬರ್ಬೇಕು. ಹರಿಕತೆ ತರ ಇರ್ಬೇಕು ನಿನ್ನ ಪದಗಳು, ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು. ಆಯ್ತು ಸರ್, ಹೇಳ್ತೀನಿ. ಆಯ್ತು. ಪರಮಾತ್ಮ, ನಿನ್ನ ದಯೆಯಿಂದ 12 ವರ್ಷಗಳ ಕಾಲ ವನವಾಸ, 1 ವರ್ಷದ ಕಾಲ ಅಜ್ಞಾತವಾಸವನ್ನು ಮುಗಿಸಿ ಈ ರಾಜ್ಯದ ರಾಜನಾದ ವಿರಾಟರಾಯನ ಪುತ್ರಿಯೊಂದಿಗೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಈಗ ಮುಂದೇನು ಮಾಡುವುದು ದೇವ? ಮಾಡುವುದಿನ್ನೇನು? ಅಂದವರೆಲ್ಲರೂ ಕುಂತು ಹೇಳಿದಂತೆ. ಪರಮಾತ್ಮ ಇದೆ, ಈ ಕಡೆ ಸ್ವಲ್ಪ ಸೈಡ್ ಬರ. ಅವತ್ತು ಅವ್ರು ಕುತ್ಕೊಂಡು ಹೇಳಿದ್ರು, ನಿಂತ್ಕೊಂಡು ಹೇಳಿದ್ರು, ಮಲ್ಕೊಂಡು ಹೇಳಿದ್ರು, ನಮ್ಗೆ ಯಾಕೋ ಅಂದು ಅವರೆಲ್ಲರೂ ಹೇಳಿದಂತೆ ಅಂದ್ರೆ ಸಾಕಾಗಲ್ವೇನು? ತಗೊಂತೀನಿ. ಅಂದವರೆಲ್ಲರೂ ಹೇಳಿದಂತೆ ನಮಗೆ ಕೊಡಬೇಕಾದ ರಾಜ್ಯವನ್ನ ಕೊಡಿ ಎಂದು ಕೇಳುವುದು. ನಾವು ಕೇಳಿದ ತಕ್ಷಣ ಅಷ್ಟು ಸಲೀಸಾಗಿ ಅವರು ಕೊಡಲು ಒಪ್ಪೋರ ಪರಮಾತ್ಮ? ಕೊಡಲು ಒಪ್ಪದಿದ್ದರೆ ಅರ್ಧ ರಾಜ್ಯವನ್ನಾದರೂ ಕೊಡಿ ಎಂದು ಕೇಳುವುದು. ಅವರು ಪೂರ್ತಿ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ಅರ್ಧ ರಾಜ್ಯವನ್ನಾದರೂ ಕೇಳು ಪರಮಾತ್ಮ. ಒಟ್ಟಿನಲ್ಲಿ ವಿಷ ಮಾತ್ರ ಬೇಡ. ಅವರು ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ನಮ್ಮ 5 ಜನರಿಗೆ 5 ಊರನ್ನಾದರೂ ಕೊಡು
ಕೊಡಲು ಹೇಳಿದೆವ. ಒಟ್ಟಿನಲ್ಲಿ 5 ಊರನ್ನು ಕೊಡಲು ಒಪ್ಪದಿದ್ದರೆ ಏನು ಮಾಡುವೆ? 5 ಊರನ್ನೂ ಕೊಡಲು ಒಪ್ಪದಿದ್ದರೆ ನಮ್ಮ ಐವರಿಗೆ 1 ಊರನ್ನಾದರೂ ಕೊಡಲು ಹೇಳಿದೆವ. ಒಟ್ಟಿನಲ್ಲಿ ವಿಷಮಾತವೇ. 1 ಊರನ್ನು ಕೊಡಲು ಒಪ್ಪದಿದ್ದರೆ? 1 ಊರನ್ನೂ ಕೊಡಲು ಒಪ್ಪದಿದ್ದರೆ 1 ಊರನ್ನೂ ಕೊಡಲು ಒಪ್ಪದಿದ್ದರೆ ನಮ್ಮ ಐವರಿಗೆ 5 ರೂಮಿರುವ ಒಂದು ಮನೆಯನ್ನಾದರೂ ಕೊಡಲು ಹೇಳಿದೆವ. ಒಟ್ಟಿನಲ್ಲಿ ಬಿದ್ದ ಮಾತ್ರ ಬೇಡ. ಯಾಕೆ 5 ರೂಮ್ ಇರೋ ಒಂದು ಮನೆ ಸಾಕ? ಹಾಗದ್ ಬೇಡವಾ ಬಂದೋಗರಿಗೆ? ಕೇಳೋದ್ ಕೇಳ್ತೀರ, ಒಂದು ಅಪಾರ್ಟ್ಮೆಂಟ್ ಕೇಳೋ. ಆಯ್ತು ಬಿಡಿ ಸರ್. ಏನಾಯ್ತು ಸರ್? 5 ಊರು ಕೇಳಿದ್ಮೇಲೆ ಮುಗೀತು, ಇನ್ನೇನು ಮಾತಾಡಂಗಿಲ್ಲ. ಮಾತು ಬರ್ತಂದ್ರೆ ಅವ್ನು ಕೇಳ್ರು ಹೇಳ್ಕೊಡ್ತಾನೆ. ಯಾವನ ಹೊಡೆಯಲ್ವ ನನ್ನ, ಯಾವನ್ ಮೇಟ್ರು ಅಂತ? 5 ಊರು ಕೇಳಿದ್ಮೇಲೆ ಮುಗೀತು. ಆಯ್ತು ಬಿಡಿ ಸರ್. ನೀವು ಬಾಣ ಇಲ್ಲೋ? ಅವ್ನ ಕೈ ಕೊಟ್ಟಿದ್ದೀನಿ ಸರ್. ನಿಂದ್ಯಾಕೆ ಅವ್ನ ಕೈ ಕೊಡ್ತೀಯ? ನೀನ್ ಇಟ್ಕೊಂಡಿರ್ಬೇಕು. ಕಿತ್ಕೊಂಡ್ಬಿಟ್ಟ. ನೀನ್ ನೋಡು ಕೂತವ್ನೆ. ಯಾವನವನ ಇವಾನ್ ಬಾ, ಇದ್ಯಾಕೆ ಅವನ್ ಹಿಡ್ಕೊಂಡು ಕೂತಿದೀಯ? ಒಳ್ಳೆ 1ನೇ ಕ್ಲಾಸ್ ಮಕ್ಳ ತರ ಮಾತಾಡ್ತೀರ. ಇಟ್ಕೊಳ್ಳಿ, ನಿಮ್ ಸಾಮಾನ್ ನಿಮ್ಮ ಹತ್ರ ಇರ್ಬೇಕು. ನನ್ ಕಾಲ್ ಮನೇಲಿ ಇಟ್ಕೊಂಡ್ಬಿಡ್ತೀರ. ಏನೇನು ಮಾತಾಡ್ತೀರ? ದೇವ ಅಶಾಶ್ವತವಾದ ಗೊತ್ತಾಯ್ತು ದೇವ. ಅಶಾಶ್ವತವಾದ ರಾಜ್ಯ ಲೋಭಕ್ಕಾಗಿ ಶಾಶ್ವತ ಧರ್ಮ ನಾಶವಾಗುವುದನ್ನು ಈ ಕಣ್ಣಿನಿಂದ ನೋಡಲಾದೀತೇ ದೇವ. ನಿನ್ನ ಇಚ್ಛೆಯಂತೆಯೇ ಮಾಡು. ಆಯ್ತು, ನಿಮ್ಮ ಇಚ್ಛೆಯಂತೆ ನಾನು ಸಂಧಿಗಾಗಿಯೇ ಪ್ರಯತ್ನಿಸಿ. ನಕುಲ ಯಾವನವನು? ಧರ್ಮರಾಯ ಅದನ್ನು ಮಾತು ಮುಗಿಸಿ ಕೂತ್ಕೋಬೇಕು, ನೀನ್ ಆಮೇಲೆ ಮಾತು ಶುರು ಮಾಡ್ಬೇಕು. ಯಾವನ ಇವನು? ನೋಡೋ, ಧರ್ಮರಾಯ ಅದನ್ನು ಅವನಾಗ ಅವನು ಮಾತು ಮುಗಿಸಿ ಕೂತ್ಕೋಬೇಕು, ನೀನ್ ಆಮೇಲೆ ಮಾತು ಶುರು ಮಾಡ್ಬೇಕು. ನಕುಲ ಕುಂತ್ಕೊಂಡವನಲ್ರಿ. ಯಾರು ಬಿಟ್ಟು ಕುಂತ ನಕುಲ, ಇದಕ್ಕೆ ನಿನ್ನ ಅಭಿಮತವೇನು? ಪಟ್ಟಿರುವಾಗ ನಂದೇನೈತೆ? ಎಲ್ಲ ಐತೆ. ನಿಂದೇನಿಲ್ಲ, ಕೂತ್ಕೊಳ್ಳಪ್ಪ. ಮುಖ ಕುಗ್ತಾ ಇದ್ದಲ್ಲ. ರಾಜೇವ, ಪರಮಾತ್ಮ, ಇದಕ್ಕೆ ನಿನ್ನ ಅಭಿಮತವೇನು? ಅಣ್ಣನ ಮಾತನ್ನು ನಕುಲನೂ ಅನುಮೋದಿಸಿರುವಾಗ ನಂದೇನೈತೆ? ನಂದು ಆಟೆ. ಮೇಸ್ಟ್ರೆ ತಿರ್ಗಾ ಕುಂತ್ಬಿಟ್ಟವನು. ಯಾರೇ ಇವನಪ್ಪ ಇವನು? ಅರ್ಜುನ, ಪರಮಾತ್ಮ, ಇತ್ತ ಬಾ. ಯಾಕೋ ಎಲ್ಲರೂ ಇತ್ತ ಬಾ ಕರ್ಕರ್ ಸಾಹಿತ್ಯ ಯಾವ